ಹಾಯ್ ಗೈಸ್, ಇವಾಗ ಎದ್ದಿದ್ದೀನಿ. ಮತ್ತೆ ಇದು ಕಾಲ್ ಸೂಪು. ಗೈಸ್ ಒಂದ್ ಸ್ವಲ್ಪ ಹೊರಗಡೆ ಹೋಗಿದೆ, ಮತ್ತೆ ಕಟ್ಟೆ ಬಾಯ್ಸ್ ಅಡ್ಡದು ಅದು ಇಷ್ಟ ಆಗಿಲ್ಲ, ಕಾಟ ಅಂತ ಅಂದ್ಬಿಟ್ಟಿದ್ದೀನಿ. ರೀಲ್ಸ್ ಮಾಡೋ ಪ್ಲೇಸ್ ಬಂದಿದ್ದೀನಿ. ಅವ್ರು ಬಂದ್ಮೇಲೆ ಒಂದ್ಸತಿ ಪರಿಚಯ ಮಾಡಿಸ್ತೀನಿ ಎಲ್ರು. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ಹಿರಿಯರಿಗೆ, ಗಣ್ಯರಿಗೆ ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು. ಹಾಯ್ ಗೈಸ್, ಇವಾಗ ಎದ್ದಿದ್ದೀನಿ, ಮುಖ ತೊಳೆದಿಲ್ಲ, ಬರೀ ಬ್ರಷ್ ಮಾಡ್ಕೊಂಡ್ ಬಂದಿದ್ದೀನಿ ನಾಷ್ಟ ಮಾಡಕ್ಕೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಮತ್ತೆ ಇನ್ನೊಂದೇನು ಅಂದ್ರೆ ಮೈಕು ಸರಿ ಇಲ್ಲ, ಅದಕ್ಕೋಸ್ಕರ ಹಂಗೆ ಮಾತಾಡಿದ್ದೀನಿ. ಓದ್ ವಿಡಿಯೋದಲ್ಲಿ ಫುಲ್ ನೈಸ್ ಐತೆ, ಹೋಗಿ ನೋಡಿಲ್ಲ ಅಂದ್ರೆ ಇವಾಗ ಇನ್ನ ಪೋಸ್ಟ್ ಮಾಡಿಲ್ಲ, ಮಾಡಬೇಕು. ಅದನ್ನೇ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಇವಾಗ ಅಲ್ಲೇ 9:30 ಆಗಕ್ಕೆ ಬಂದೈತೆ, ನಾನು 8:30ಗೆ ಎದ್ದೆ. ಅದನ್ನ ಎಡಿಟ್ ಮಾಡ್ಕೊಂಡು ಕೂತಿರೋದ್ರಿಂದ ಆಗಲಿಲ್ಲ. ಇವಾಗ ನಾಷ್ಟ ಮಾಡ್ತಾ ಇದ್ದೀನಿ. ನಮ್ಮನೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಲೇಟಾಗಿ ಎದ್ದು ಅದಕ್ಕೆ ನಾವು ಅಪ್ಪ ಹೋಗಿ ನಾಷ್ಟ ತಂದವ್ರೆ. ಮತ್ತೆ ಇದು ಕಾಲ್ ಸೂಪು ಅವತ್ತು ತರಕ್ಕೆ ಹೋಗಿದೆ, ನಾನು ಸಿಗ್ಲಿಲ್ವಲ್ಲ, ಅದನ್ನೇ ತಂದವ್ರೆ ಗೈಸ್. ಇವಾಗ ಇದನ್ನೆಲ್ಲ ತಿಂದ್ಬಿಟ್ಟು ಇವತ್ತು ಎಲ್ಲೂ ಹೋಗೋದಿಲ್ಲ, ಮಧ್ಯಾಹ್ನ ಮೇಲೆ ಹೋಗೋದು. ಹೋಗುವಾಗ ಅಥವಾ ಏನೋ ಮಾಡುವಾಗ ಸಿಗ್ತೀನಿ ಗೈಸ್. ಇವಾಗ ಫಸ್ಟು ನಾಷ್ಟ ಮಾಡೋಣ ಬರ್ರಿ. ಹಾಯ್ ಗೈಸ್ ಒಂದು ಸ್ವಲ್ಪ ಹೊರಗಡೆ ಹೋಗಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಮನೆಗೆ ಬಂದೆ ನಾನು. ನಮ್ಮಮ್ಮ ಸೊಪ್ಪು ಮತ್ತು ಅನ್ನ ಮಾಡೋರೆ ಗೈಸ್. ಅದನ್ನ ತಿನ್ಕೊಂಡು ಮತ್ತೆ ಕಟ್ಟೆ ಬಾಯ್ಸ್ ಅಡ್ಡದು ಅದು ಇಷ್ಟ ಆಗಿಲ್ಲ, ಕಾಟ ಅಂತ ಅಂದ್ಬಿಟ್ಟಿದ್ದೀನಿ. ನಾನು ಅರ್ಜೆಂಟಲ್ಲಿ ಯಾವುದೋ ಒಂದು ಇಸ್ಕೊಂಡು ತಿರ್ಗಾ ಅದನ್ನ ರಿಟರ್ನ್ ಮಾಡ್ಬೇಕು ಹೋಗ್ಬಿಟ್ಟು. ಇದು ಆಕ್ಚುಲಿ ಚೆನ್ನಾಗಿರೋದು. ರಿಟರ್ನ್ ಮಾಡ್ಬಿಟ್ಟು ನಾವು ಅಮ್ಮನ ಹಿಂಗೆ ಕಳಿಸ್ತೀನಿ, ಬಟ್ಟೆ ಕೊಟ್ಬಿಟ್ಟು ನಾನು ಹಂಗೆ ಹೋಗ್ತೀನಿ ಗೈಸ್. ಬರೀ ರೀಲ್ಸ್ ಮಾಡಕ್ಕೆ ಹೋಗ್ಬೇಕು ಗೈಸ್. ಬರ್ರಿ ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಗೈಸ್. ನೀವು ನೋಡ್ಬೋದು ರೀಲ್ಸ್ ಮಾಡೋ ಪ್ಲೇಸ್ ಬಂದಿದ್ದೀನಿ. ಯಾರೂ ಬಂದಿಲ್ಲ, ಏನಕ್ಕಂದರೆ ಯಾರೂ ಇಲ್ಲ ಗೈಸ್. ಇವತ್ತು ಫೋನ್ ಹಾಕಿದ್ದೀನಿ, ಬರ್ತಾರಂತೆ. ಇವಾಗ ರೀಲ್ಸ್ ಮಾಡಿಕೊಂಡು ಹೊರಡಬೇಕು ಗೈಸ್. ಶಾಲೆ ಸುಮಾರು ಹೊತ್ತಾಗೈತೆ. ಬನ್ನಿ ಇವಾಗ ಬೇಗ ರೀಲ್ಸ್ ಮಾಡಿಕೊಂಡು ಹೋಗೋಣ. ಅವ್ರು ಬಂದಮೇಲೆ ಒಂದ್ಸತಿ ಪರಿಚಯ ಮಾಡಿಸ್ತೀನಿ ಎಲ್ರು. ಗೈಸ್ ಇವಾಗ ಮನೆಗೆ ಬರೋದು ತುಂಬ ಲೇಟ್ ಮಾಡಿದೆ ಇವತ್ತು. ಏನಕ್ಕಂದರೆ ಜಾಸ್ತಿ ರೀಲ್ಸ್ ಇತ್ತು, ಅದಕ್ಕೋಸ್ಕರ ರೀಲ್ಸ್ ಮಾಡ್ಕೊಂಡು ಲೇಟ್ ಮಾಡಿದ್ದೀನಿ. 7 ಗಂಟೆಗೆ ಬಂದೆ ಗೈಸ್. 10 ನಿಮಿಷ ಬಂದು ಸುಧಾರಿಸ್ಕೊಳ್ಳೋದಾಯ್ತು. ನಮಗೆಲ್ಲ ಗೊತ್ತಾಗೋಯ್ತು. ಬರ್ದಂಗೆ ಬಟ್ಟೆನ ಎಕ್ಸ್ಚೇಂಜ್ ಮಾಡಿಸ್ಕೊಂಡೆ. ಈ ಬಟ್ಟೆ ಇಸ್ಕೊಂಡಿದ್ದೀನಿ, ಈ ಕಲರ್ ನೀವು ನೋಡ್ಬೋದು, ಬ್ಲೂ ಕಲರ್ ಇದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗೈಸ್ ಹಂಗೆ ನಮ್ಮ ಏರಿಯಾದಲ್ಲಿ ಜಾತ್ರೆ ಮಾಡ್ತಾವ್ರೆ. ದೇವಸ್ಥಾನ ಐತಲ್ಲ, ಒಂದು ಸಲಪುರಮ್ಮ ದೇವಸ್ಥಾನ ಅಲ್ಲ, ಇನ್ನೊಂದು ದೇವಸ್ಥಾನ ಐತೆ, ಅಲ್ಲಿ ಜಾತ್ರೆ ಮಾಡ್ತಾವ್ರೆ ಗೈಸ್. ಹಂಗೆ ಬರ್ತಾ ನಮ್ಮ ಅಮ್ಮ ಮೈಸೂರು ಪಾಕ್ ತಂದವ್ರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ಅದನ್ನ ಮೈಸೂರು ಪಾಕ್ ತಿಂತೀನಿ. ಮತ್ತೆ ಟಿವಿ ಇವಾಗ ಆನ್ ಮಾಡಿದ್ದೀನಿ ಗೈಸ್. ಬಂದು ನಮ್ಮ ಮನೆ ಟಿವಿ ನೋಡಲ್ಲ ಜಾಸ್ತಿ, ನಾನು ನೋಡ್ತಾ ಇದ್ದೀನಿ ಗೈಸ್, ಟಿವಿ ನೋಡ್ತಾ ಇದ್ದೀನಿ. ಮತ್ತೆ ಫುಲ್ಲು ನಮ್ಮ ಮನೆ ದೇವಸ್ಥಾನ ಪಕ್ಕದ ರೋಡಲ್ಲೇ ಇರೋದ್ರಿಂದ ಸೌಂಡು ಇಲ್ಲಿವರೆಗೂ ಕೇಳಿಸ್ತಾ ಇದೆ ಗೈಸ್. ಆಮೇಲೆ ಸಿಗ್ತೀನಿ ಗೈಸ್. ಇದೆಲ್ಲ ತಿನ್ಬಿಟ್ಟು ಬಟ್ಟೆ ಹಾಕೊಂಡು ನೋಡ್ತೀನಿ ಒಂದ್ಸತಿ. ಬೈ ಗೈಸ್. ಇವಾಗ ಊಟ ಮಾಡೋ ಟೈಮು 9 ಗಂಟೆ ಆಯ್ತಾ ಬಂತು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಬಿಗ್ ಬಾಸ್ ನೋಡ್ಬೇಕು, ಅದಕ್ಕೋಸ್ಕರ ಇವಾಗ ಊಟ ಮಾಡ್ಕೋತೀನಿ. ಏನು ಊಟ ಅಂದ್ರೆ ನಮ್ಮ ಮನೆಯಲ್ಲಿ ಮುದ್ದೆ ಮತ್ತೆ ಉಪ್ಸಾರು, ಇದು ಬಾಳೆಕಾಯಿ ಬಜ್ಜಿ, ಮತ್ತೆ ಇದು ಆಮ್ಲೆಟು. ಅದನ್ನ ತಿನ್ಬಿಟ್ಟು ಗೈಸ್, ಇವಾಗ ಬಾಳೆಕಾಯಿ ಬಜ್ಜಿ ಮಾಡಿರೋದೇನಕ್ಕೆ ಅಂದರೆ ನಾವು ಅಪ್ಪಂಗೆ ಅದನ್ನೆಲ್ಲ ತಿನ್ಬಿಟ್ಟು ಗೈಸ್ ಮನಗಬೇಕು. ಮತ್ತು ವೀಡಿಯೋ ಎಡಿಟ್ ಮಾಡ್ಬೇಕು ಇದನ್ನ. ಮತ್ತು ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಬ್ಲಾಗು ವೆಯ್ಟ್ ಮಾಡಿ. ಮತ್ತು ಹಿಂದಿನ ಬ್ಲಾಗ್ ನೋಡಿಲ್ಲ ಅಂದರೆ ನೋಡಿ ಗೈಸ್, ಪ್ಲೀಸ್ ಗೈಸ್. ಓಕೆ.